ರಾಜ್ಯ ರಾಜಕಾರಣದ ಸುದ್ದಿಯೊಂದಿಗೆ ಬೇರೆ ಸುದ್ದಿಗಳಿಗೆ ಹೋಗೋಣ. ಫಸ್ಟ್ ರಾಜ್ಯ ರಾಜಕಾರಣ ನೋಡೋಣ. ಏನು ತಲೆ ಹೋಗುವಂಥ ಯಾವ ಸುದ್ದಿನೂ ಇಲ್ಲ, ಆದರೆ ಹೇಳಬೇಕಾದದ್ದು ಹಿಂಗೆ ಆಗಿದೆ ಅಂತ ಹೇಳಬೇಕಾದದ್ದು ನಮ್ಮ ಧರ್ಮ, ಕೇಳಿಸ್ಕೋಬೇಕಾಗಿದ್ದು ನಿಮ್ಮ ಧರ್ಮ. ಆದ್ದರಿಂದ ಹೇಳ್ತಾ ಇದ್ದೀನಿ, SC/ST ಶಾಸಕರಿಗೆ ಸುಮ್ಮನೆ ಒಂದು ಡಿನ್ನರಿಗೆ ಕರೆಯೋಣ ಅಂತ ಡಾಕ್ಟರ್ ಪರಮೇಶ್ವರಿಗೆ ಅನಿಸಿತ್ತು, ಹೋಮ್ ಮಿನಿಸ್ಟ್ರಿಗೆ ಅನಿಸಿತ್ತು. ಒಂದು ತಿಂಗಳ ಹಿಂದಿನ ಮಾತು ನಾನು ಹೇಳ್ತಾ ಇರೋದು. ಅವರೆಲ್ಲರಿಗೂ ಆಹ್ವಾನ ಕೊಟ್ಟರು. ರ್ಯಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಬುಕ್ ಮಾಡಿದ್ದೀನಿ, ಬಂದುಬಿಡಿ, ಎಂತಿಂಥ ತಾರೀಕಿಗೆ ಈ ದಿನಾಂಕಕ್ಕೆ ಬಂದುಬಿಡಿ ಅಂತ. ಇದು ಪವರ್ ಫೈಟ್ ಪೀಕ್ನಲ್ಲಿದ್ದಾಗ ಆಗಿತ್ತು. DK ಶಿವಕುಮಾರ್ಗೆ ಏನು ಅನ್ನಿಸ್ತು, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಬೇರೆ ಸಂದೇಶ ಹೋಗುತ್ತೆ ಅಂತ. ಏನು ಮಾಡ್ತಾರೆ DK ಶಿವಕುಮಾರ್ ಅವರು? ಫೋನ್ ತಗೊಂಡು ಪರಮೇಶ್ವರ್ಗೆ ಇದ್ನ್ಯಾಕ್ರಿ ಮಾಡ್ತೀರಿ, ಹಿಂಗೆ ಮಾಡಬೇಡಿ ಅನ್ನೋದಕ್ಕಾಗತ್ತಾ? ಅಥವಾ ಸುಮಾರು 32 ಜನ ಏನೋ SC/ST ಶಾಸಕರಿಗೆ ಆಹ್ವಾನ ಹೋಗಿತ್ತು, ನೀವು ಹೋಗಬೇಡಿ ಆ ಡಿನ್ನರ್ಗೆ ಅಂತ ಹೇಳೋದಕ್ಕಾಗತ್ತಾ? ಇಲ್ಲ. DK ಶಿವಕುಮಾರ್ ಏನು ಮಾಡಿದ್ರು, ನೇರವಾಗಿ ದಿಲ್ಲಿಗೆ ಮಾತಾಡಿದ್ರು. ಏನು ಹೇಳಿರ್ತಾರೆ, ಇದನ್ನು ಆಗೋದಕ್ಕೆ ಬಿಡಬಾರ್ದು ಅಂತ ಹೇಳಿರ್ತಾರೆ, ಬಿಡಬಾರ್ದು ಅಂತ. ರಣದೀಪ್ ಸಿಂಗ್ ಸುರ್ಜೇವಾಲಾ ಡಾಕ್ಟರ್ ಪರಮೇಶ್ವರ್ಗೆ ಫೋನ್ ಮಾಡಿ, ಈಗ ಮಾಡಬೇಡಿ, ಇದನ್ನು ಪೋಸ್ಟ್ಪೋನ್ ಮಾಡಿಬಿಡಿ ಅಂದರು. ಪರಮೇಶ್ವರು 32 ಶಾಸಕರಿಗೆ ಇನ್ಫಾರ್ಮ್ ಮಾಡಿದ್ರೆ ಆಗ್ತಿತ್ತು. 32 ನನಗೆ ನೆನಪಿರೋ ನಂಬರ್ ಅಂತ ಹೇಳ್ತಾ ಇದ್ದೀನಿ. 32 ಶಾಸಕರಿಗೆ ಇಲ್ಲ, ಡಿನ್ನರ್ ಪೋಸ್ಟ್ಪೋನ್ ಆಗಿದೆಯಪ್ಪ, ಈಗ ಕ್ಯಾನ್ಸಲ್ ಆಗಿದೆ, ಬರಬೇಡಿ ಅಂದರೆ ಮುಗೀತಿತ್ತು. ಪರಮೇಶ್ವರ್ ಪ್ರೆಸ್ ರಿಲೀಸೇ ಮಾಡಿಬಿಟ್ರು. ನಿಮ್ಮ ಮಾಧ್ಯಮದ ಘನ ಮಾಧ್ಯಮದಲ್ಲಿ ಇದನ್ನು ಪ್ರಕಟಿಸಿ ಡಿನ್ನರ್ ಮುಂದೆ ಹೋಗಿದೆ ಅಂತ ಶಾಸಕರುಗಳಿಗೆ ಇನ್ಫಾರ್ಮ್ ಮಾಡಿ ಅಂತ 32 ಶಾಸಕರಿಗೆ ಹೇಳೋದಕ್ಕೆ ನ್ಯೂಸ್ ಚಾನಲ್ಲು ಪೇಪರ್ನಲ್ಲಿ ಹೇಳೋದ. ಪರಮೇಶ್ವರ್ ಉದ್ದೇಶ ಏನಿತ್ತು ಅದು ಈಡೇರ್ತು, ಇರಲಿ ಬಿಡಿ, ರಾಜ್ಯದಾದ್ಯಂತ ಚರ್ಚೆ ಅಂತೂ ಆಯಿತು. ಈ ಮಧ್ಯದಲ್ಲಿ ನೆನ್ನೆ ಒಂದು ST ಶಾಸಕರುಗಳು ಮತ್ತು ಸಚಿವರುಗಳದೊಂದು ಸಭೆ ಆಯಿತು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ. ಮೊದಲೇ ಗೊತ್ತಾಗಿದ್ರೆ ಇದಕ್ಕೂ ಕೊಕ್ಕೆ ಬೀಳ್ತಿತ್ತ? ಅವಸರವಾಗಿ ಯಾರಿಗೆ ಹೇಳ್ಬೇಕು ಅಷ್ಟು ಹೇಳಿ ಮಾಡಿ ಮುಗಿಸ್ಬಿಟ್ರಾ? ಹಾಗೆ ಅನ್ನಿಸ್ತಾ ಇದೆ. ನೋಡಿ, ರಾಜಕೀಯ ಏನು ಚರ್ಚೆ ಮಾಡುವ ಉದ್ದೇಶ ಇಲ್ಲ ಅನ್ನೋದಕ್ಕೆ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳಿದ್ದಾರೆ, ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು. 12 ಶಾಸಕರ ಪೈಕಿ 2 ಶಾಸಕರ ಮಿಸ್ ಆಗಿದ್ರು, ಇನ್ನು 10 ಜನ ಬಂದಿದ್ರು. 2 ಸಚಿವರು, ಸತೀಶ್ ಜಾರಕಿಹೊಳಿ ಮತ್ತು KN ರಾಜಣ್ಣ, 2 ಸಚಿವರಿದ್ದಾರೆ. ಸಭೆಯ ಅಜೆಂಡಾ ಏನು? ST ಸಮುದಾಯಕ್ಕಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಪ್ಪ. ಸಮಸ್ಯೆಗಳನ್ನು ಚರ್ಚೆ ಮಾಡ್ತೀವಿ. ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಸುರಪುರದಲ್ಲಿ ಮೆಡಿಕಲ್ ಕಾಲೇಜಿಗೆ 25 ಎಕರೆ ಜಾಗ, 25 ಕೋಟಿ ರೂಪಾಯಿ ಅನುದಾನ ಕೊಡಬೇಕು. ತಂದೆ ತಾಯಿ ಉಳುಮೆ ಮಾಡಿದ ಜಾಗಕ್ಕೆ ಮಕ್ಕಳ ಅರ್ಜಿ ಹಾಕೋದಕ್ಕೆ ಅವಕಾಶ ಕೊಡಬೇಕು. ಬುಡಕಟ್ಟು ವಿಶ್ವವಿದ್ಯಾಲಯ, ಟ್ರೈಬಲ್ ಯೂನಿವರ್ಸಿಟಿ ಸ್ಥಾಪನೆ ಮಾಡಬೇಕು. KIDBಯಲ್ಲಿ ಜಮೀನು ಕೊಟ್ಟಂಗೆ BDA, BBMPಯಲ್ಲಿ SC/ST ಸಮುದಾಯಕ್ಕೆ ಕಡಿಮೆ ದರದಲ್ಲಿ ಜಮೀನು ಕೊಡಬೇಕು. ಇತ್ಯಾದಿ ನಿರ್ಣಯವನ್ನು ಅಂಗೀಕರಿಸಿ ಸರ್ಕಾರಕ್ಕೆ ಕೊಟ್ಟರು. ಈ ಸಭೆಯಲ್ಲಿ ರಾಜಕೀಯ ಚರ್ಚೆನೇ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ನಾವು ಕೇಳೋಣ, ರಾಜಕೀಯ ಚರ್ಚೆನೇ ಆಗಲಿಲ್ಲವಂತಿದ್ರಲ್ಲಿ. ಬಟ್ ಇಂಟ್ರೆಸ್ಟಿಂಗ್ ಏನಂದರೆ, KN ರಾಜಣ್ಣ ಅವರಿದ್ದರು ಸಭೆಯಲ್ಲಿ. ಇದು ಯಾಕೆ ಇಂಪಾರ್ಟೆಂಟು ಅನ್ನೋದನ್ನು ಇಂಟ್ರಡಕ್ಷನ್ನಲ್ಲೇ ನಾನು ಹೇಳಿದೆ, ಅಂಡರ್ಲೈನ್ ಅದು. KN ರಾಜಣ್ಣನವರು ಸಭೆಯಲ್ಲಿ ಭಾಗವಹಿಸಿದರು. ಅರೆ, ಅವರು ಸಮುದಾಯದ ಶಾಸಕರ ಸಭೆ, ಒಬ್ಬ ಸಚಿವರಾಗಿ ಅವರು ಭಾಗವಹಿಸಿದ್ರು, ಅದರಲ್ಲಿ ಏನು ದೊಡ್ಡದಿದೆ? ಈ ಸಭೆ ನಡೆಯೋದಕ್ಕಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ವಿಧಾನಸೌಧದ ಕೊಠಡಿಯಲ್ಲಿದ್ದರು KN ರಾಜಣ್ಣ ಅವರು. ಅವರನ್ನು ಭೇಟಿಯಾಗಬೇಕು ಅಂತ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಅವರ ರೂಮಿಗೆ ಬಂದರು. ಈಗ DK ಶಿವಕುಮಾರ್ ಅವರು KN ರಾಜಣ್ಣ ಅವರ ರೂಮಿಗೆ ಬಂದಿದ್ದಾರೆ ಅಂದರೆ ಸಾಹೇಬರು ಇದಾರೋ ಇಲ್ವೋ ಅಂತ ಕೇಳ್ಕೊಳ್ಳದೆ ಬರ್ತಾರಾ? ತಮ್ಮ PA ಹೇಳಿ, ಬರ್ತಾ ಇದೆ, ಹೋಗ್ಬೇಕಪ್ಪ, ಇದಾರೆಲ್ಲ ಚೆಕ್ ಮಾಡು ಅಂತ ಹೇಳಿರ್ತಾರೆ. ಇದಾರೆ ಅಂತ KN ರಾಜಣ್ಣ ಅವರ PA DK ಶಿವಕುಮಾರ್ PAಗೆ ಹೇಳಿದ ಮೇಲೆ ಹೋಗಿರ್ತಾರೆ ಅವರು. ಬರ್ತಾ ಇದ್ದೀನಿ ಅಂತ ಇನ್ಫಾರ್ಮು ಮಾಡಿರ್ತಾರೆ ಇವರು. ಅವರೇ ನಿಮ್ಮಂಗೆ ಸಾಮಾನ್ಯರ ಇದ್ದರೆ ಭೇಟಿ ಆಗೋಣ, ಒಂದು ಮನವಿ ಪತ್ರ ಕೊಡೋಣ ಅನ್ಕೊಂಡು ಹೋಗೋದಕ್ಕೆ ಎಲ್ಲ ಫಿಕ್ಸ್ ಆಗಿರುತ್ತೆ ರೀ. ಕರೆಕ್ಟಾಗಿ DK ಶಿವಕುಮಾರ್ ಬಂದರು. ಅದು ಎಷ್ಟು ನಿಮಿಷ ಮೊದಲು ಹೊರಗೆ ಹೋಗಿದ್ರೋ ಗೊತ್ತಿಲ್ಲ, KN ರಾಜಣ್ಣ ಅವ್ರು ಹೋಗ್ಬಿಟ್ಟಿದ್ರು. ಒಳಗೆ ಹೋದರೆ ಸಾಹೇಬ್ರು ಈಗಿದ್ರು ಸರ್, ಈಗ ಹೋದರು. ಯಾಕಂತ ಎಲ್ಲೋದ್ರು? ಸ್ವಲ್ಪ ಮೈ ಹುಷಾರಿಲ್ಲ ಅಂತಿದ್ರು, ಅಂದ್ಬಿಟ್ರು. ಮೈ ಹುಷಾರಿಲ್ಲ ಅಂತ, ಆರಾಮಿಲ್ಲ ಅಂತ DK ಶಿವಕುಮಾರನ್ನ ಭೇಟಿಯಾಗದೆ ಹೋಗಿದ್ದ KN ರಾಜಣ್ಣ ಅವರು ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಮನೇಲಿದ್ದಾರೆ, ಫಿಟ್ ಆ್ಯಂಡ್ ಫೈನ್. DK ಶಿವಕುಮಾರ್ ಅವರು ಹೊರಗೆ ಬಂದ ಮೇಲೆ
ಕೆಲವೊಮ್ಮೆ ವಯಸ್ಸು ಸಹಜ ಸಮಸ್ಯೆ ಇರ್ತದೆ ಅಂತಂದರು. ಅದು ಎಂಥ ಟಾಂಟು ಅನ್ನೋದು ನಿಮಗೂ ಅರ್ಥ ಆಗುತ್ತೆ, ನಮಗೂ ಅರ್ಥ ಆಗುತ್ತೆ. ವಯೋಸಹಜ ಸಮಸ್ಯೆಗಳಿರ್ತವೆ, ಅದಕ್ಕೆ ಹೋಗಿದ್ದಾರೆ KN ರಾಜಣ್ಣ ಅವರು ಅಂತ. ಮೀಟ್ ಮಾಡಬೇಕಾಗಿದ್ಯಾಕೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರ ಬದಲಾವಣೆಯ ವಿಷಯದಲ್ಲಿ. ಮಸಾಲೆ ಜಯರಾಮು BJPಯ ಮಾಜಿ ಶಾಸಕರ ಅಧ್ಯಕ್ಷರಾಗಿದ್ದಾರೆ. ಅರೆ ಇಸ್ಕೆ ಸರ್ಕಾರ ಬಂದು 2 ವರ್ಷ ಆದರೂ BJPಯ ನಾಯಕರೊಬ್ಬರು ಬೆಳ್ಳಿ ಪ್ರಕಾಶ್ ಅಧ್ಯಕ್ಷರಾಗಿದ್ದಾರೆ. ಸರ್ಕಾರ ಬಂದು 2 ವರ್ಷ ಆದ ಮೇಲೂ BJPಯ ನಾಯಕರೊಬ್ಬರು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷರಾಗಿ ಮುಂದುವರಿಬೇಕಾ, ಬದಲಾವಣೆ ಮಾಡೋಣ ಅಂತ DK ಶಿವಕುಮಾರ್ ಅವರು ಪ್ರಪೋಸಲ್ ತಗೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಹತ್ರ ಹೋಗಿದ್ದಾರೆ. ಕರೆಕ್ಟ್ ನೀವು ಹೇಳೋದು DK ಶಿವಕುಮಾರ್ ಅವರೇ. ನೀವು ಒಂದು ಸಲ ಯಾವುದಕ್ಕೂ ಸಹಕಾರ ಸಚಿವರ ಅಂಡರಿಗೆ ಬರ್ತಿದ್ದು, KN ರಾಜಣ್ಣ ಅವರ ಅಂಡರಿಗೆ ಬರುತ್ತೆ, ನೀವು ಯಾವುದಕ್ಕೂ ಒಂದು ಸಲ ರಾಜಣ್ಣ ಹತ್ರ ಮಾತಾಡಬೇಡಿ ಅಂದಿದ್ರು. ರಾಜಣ್ಣ ಹತ್ರ ಮಾತಾಡೋದಕ್ಕೆ DK ಶಿವಕುಮಾರ್ ಬಂದರೆ ಕ್ಯಾಬಿನ್ನಲ್ಲಿ ರಾಜಣ್ಣ ಸಾಹೇಬರು ಇಲ್ಲ. ಆಮೇಲೆ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗಲ್ಲಿದ್ದಾರೆ. ಏನು ನೀವು DK ಶಿವಕುಮಾರ್ ಅವರನ್ನು ಭೇಟಿ ಆಗಲಿಲ್ಲ, ಸತೀಶ್ ಜಾರಕಿಹೊಳಿ ಅವರು ಮೀಟಿಂಗಿಗೆ ಬಂದಿದ್ದೀರಲ್ಲ ಅಂದರೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇತ್ತು ಅಂದರು ರಾಜಣ್ಣ ಅವರು. ಕೇಳಿಸ್ಕಡೆ. ಅಪೆಕ್ಸ್ ಬ್ಯಾಂಕ್ ವಿಚಾರದಲ್ಲಿ ಚರ್ಚೆ ಮಾಡಿದ್ರು. ಸೊ ಎಲ್ಲ ಡೈರೆಕ್ಟ್ಗಳನ್ನ ಕರೆಸಿಸಿ ಅಪೆಕ್ಸ್ ಬ್ಯಾಂಕ್ಸ್ ಏನು ಮಾಡಬೇಕು ಅಂತೇಳಿ, ಯಾಕೆಂದರೆ ಅವಿಶ್ವಾಸ ನಿರ್ಣಯ ಮಂಡಿಸಬೇಕು ಅನ್ನೋದು ಒಂದು ಪಕ್ಷದ ಅಭಿಪ್ರಾಯ ಇತ್ತು. ಸೊ ನಾನು CM ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ್ದು. ಅದಕ್ಕೆ ರಾಜಣ್ಣ ಅವರು ಮೀಟಿಂಗ್ ಕರೆದಿದ್ದರು. ಅವರಿಗೆ ಸ್ವಲ್ಪ ಆರೋಗ್ಯ ಹೆಚ್ಚು ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ಅವರೆಲ್ಲ ಹೋಗಿದ್ದಾರೆ. ಟೈಮಲ್ಲಿ ನಮಗೆಲ್ಲ ವಯಸ್ಸಿಗೆ ನನಗೂ ಇವಾಗ ನೋವು ಬಂದ್ಬಿಟ್ಟಿದೆ. ಟೈಮಲ್ಲಿ ಏನೋ ಇರ್ತದಷ್ಟೇ. ಸೀನಿಯರ್ ಲೀಡರ್ ಎಲ್ಲ ಅಪೆಕ್ಸ್ ಬ್ಯಾಂಕ್ ಉಳಿಬೇಕು ಅನ್ನೋದು ಎಲ್ಲ ಡೈರೆಕ್ಟರ್ಗಳ ಆಸೆ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಮುಖಂಡತ್ವದಲ್ಲಿ ತೀರ್ಮಾನ ಮಾಡಿದೆ. ನಿನ್ನೆ ನಾನು ಕೂಡ ಇರಬೇಕಿತ್ತು, ನನಗೆ ಆರೋಗ್ಯ ಸರಿ ಇರಲಿಲ್ಲ. ಹಾಗಾಗಿ ನಾನು ಅಲ್ಲಿ ಡಾಕ್ಟ್ರ್ ಹತ್ರ ನೋಡಬೇಕು ಅಂತ ಹೋದೆ. ಹಾಗಾಗಿ ಆಗಲಿಲ್ಲ. ನಾನು ಇಟ್ಕೊಂಡಿದ್ದು ನಮ್ಮ ಚೇಂಬರಲ್ಲಿ ಫಿಕ್ಸ್ ಮಾಡಿದ್ದೆ ನಾವು, ಗೊತ್ತಾಯ್ತಾ. ಬಟ್ ನನಗೆ ಆರೋಗ್ಯ ಸರಿ ಇರಲಿಲ್ಲ. ನಾನು ಅಲ್ಲಿ ನನ್ನ ಮಗಳ ಮನೆ ಹತ್ರ ಹೋದೆ. 9 ಗಂಟೆಗೆ ನಾನು ಅಲ್ಲಿಗೆ ಹೋದವನು, ಎಲ್ಲಿಗೆ, ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡೋಕ್ಕೆ. ಎಲ್ಲ ಶಾಸಕರು ಸೇರಿದ್ರು ಅದರಲ್ಲಿ, ಎಕ್ಸೆಪ್ಟು ಅನಿಲ್ ಒಬ್ಬ ಮತ್ತು ಬಾಲಚಂದ್ರ, ಇನ್ನೊಬ್ಬ ಯಾರು, ಒಟ್ಟು 3 ಜನ ಮಾತ್ರ ಬಂದಿರಲಿಲ್ಲ. ಇನ್ನೆಲ್ಲರೂ ಬಂದಿದ್ದರು. ಸ್ವಾಮಿಗಳು ಕೆಲವು ಸಮಾಜದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಯಾವುದೇ ರಾಜಕಾರಣ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.